ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಡ್ಯ ರಾಣ. ಇವತ್ತಿನ ವಿಡಿಯೋ ಬಂದು ಮನೇಲೇ ಕೂತ್ಕೊಂಡು 20,000 ದುಡಿಬೋದಾ, ಇದು ನಿಜನ ಸುಳ್ಳು ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ಆ ಜಾಬ್ ಯಾವುದು? ಮನೇಲೇ ಕೂತ್ಕೊಂಡು ಮಾಡೋಂಥದ್ದು. ಪೆನ್ಸಿಲ್ ಪ್ಯಾಕಿಂಗ್ ಇರ್ಬೋದು, ಬುಕ್ ರೈಟಿಂಗ್ ಜಾಬ್ ಇರ್ಬೋದು, ಚಾಕ್ಲೇಟ್ ಪ್ಯಾಕಿಂಗ್ ಇರ್ಬೋದು, ಇನ್ನೂ ಕೆಲವೊಂದಿದೆ. ಆ ಜಾಬ್ನಲ್ಲಿ ಮಾಡ್ಬೋದು ಅಂತ ತುಂಬ ಜನ ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ. ಇದು ನಿಜನ ಸುಳ್ಳ, ಇಲ್ಲ ಫೇಕಾಗಿ ಏನಾರು ಅವ್ರು ಮಾಡ್ತಿದ್ದಾರಾ ಪ್ರಮೋಷನ್ಗೋಸ್ಕರ? ಇದ್ರ ಬಗ್ಗೆ ಫುಲ್ಲು ಮಾಹಿತಿ ಬೇಕು ಅಂದರೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಮಹಿಳೆಯರಾಗಿರೋದು, ಗಂಡಸರಾಗಿರೋದು ಫ್ರೀ ಟೈಮ್ ಇದ್ದಾಗೆಲ್ಲ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಇರೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಆಗಿ ಯಥೇಚ್ಛವಾಗಿ ನೋಡ್ತಾರೆ. ಇದರಲ್ಲೆಲ್ಲ ಜಾಸ್ತಿ ಏನು ಪ್ರಮೋಷನ್ ಮಾಡ್ತಿದ್ದಾರೆ ಅಂದರೆ, ಆ ಪೆನ್ಸಿಲ್ ಪ್ಯಾಕಿಂಗ್ ಮಾಡಿಕೊಂಡು ತಿಂಗಳಿಗೆ 20,000 ದುಡಿಬೋದು, 30,000 ದುಡಿಬೋದು, ಕನಿಷ್ಠ 15,000 ದುಡಿಬೋದು ಅಂತ ಎಲ್ಲರೂ ಯಾಮಾರಿಸ್ತಿದ್ದಾರೆ. ಇದು ನಿಜನ ಸುಳ್ಳ ಅನ್ನೋದು ತುಂಬ ಗೊಂದಲದಲ್ಲಿದ್ದೀರ. ನಾನು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಕಂಪ್ನಿಗೆ ಹೋಗ್ತಿದ್ದಾನೆ ಅಂದರೆ ಬೆಳಿಗ್ಗೆ 8 ಗಂಟೆಗೆ ಹೋದರೆ ಸಂಜೆ 6 ಗಂಟೆಗೆ ಬರೋನಿಗೆ 14,000 ಸಂಬಳ ಇರುತ್ತೆ. ಒಬ್ಬರು ಗಾರ್ಮೆಂಟ್ಸ್ಗೆ ಹೋದರೆ 12ರಿಂದ 13,000 ಇರ್ತದೆ. ಗಾರೆ ಕೆಲಸದವ್ರಿಗೆ ಹೋದರೆ ಡೈಲಿ 500 ರೂಪಾಯಿ ಇರುತ್ತೆ ಒಂದು ದಿನಕ್ಕೆ. ಅಂಥದ್ರಲ್ಲಿ ಮನೇಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ 20,000 ಯಾರಾದರೂ ಕೊಡ್ತಾರಾ? ಇದರಲ್ಲೇ ಯೋಚನೆ ಮಾಡಿ. ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೆ. ಅಂದರೆ ಏನು ಮಾಡ್ತಾರೆ ಅಂದರೆ, ಈಗ ತುಂಬ ಯೂಟ್ಯೂಬ್ಗಳಲ್ಲಿ ವೀಡಿಯೋ ಓಡಾಡ್ತಿದೆ. ಆ ಯೂಟ್ಯೂಬಲ್ಲಿ ಏನು ಮಾಡ್ತಾರೆ ಅಂದರೆ, ಅವ್ರ ನಂಬರ್ ಕೊಡ್ತಾರೆ, ಈ ನಂಬರ್ಗೆ ಕಾಲ್ ಮಾಡಿ ಮನೆಯಿಂದನೇ ಕೂತ್ಕೊಂಡು ಕೆಲಸ ಮಾಡ್ಬೋದು, ನೀವು 20,000 ದುಡಿಬೋದು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಒಂದು ನಂಬರ್ ಕೊಟ್ಬಿಡ್ತಾರೆ, ಆ ನಂಬರ್ಗೆ ಕಾಲ್ ಮಾಡಿ ಅಂತಾರೆ. ನೀವು ನಾನು ಮನೇಲಿರ್ತೀನಲ್ಲ, ಒಂದು 20,000 ಬಂದರೆ ಯಾವ್ದಕ್ಕಾರ ಆಗ್ಬೋದು. ಯಾಕಂದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಅದೆಲ್ಲ ಆಸೆ ಇದ್ದಿದ್ದೆ. 20,000 ಅಂದರೆ ದೊಡ್ಡ ವಿಷಯ. ಅದು 20,000 ಮನೇಲಿ ಕೂತ್ಕೊಂಡು ದುಡಿಬೋದು ಅಂದರೆ ಯಾರು ತಾನೇ ಇರಲ್ಲ. ಆ ನಂಬರ್ಗೆ ನೀವು ಕಾಲ್ ಮಾಡ್ತೀರ ಅಂದ್ಕೊಳ್ಳಿ. ಕಾಲ್ ಮಾಡಿದಾಗ ಅವ್ರು ಏನು ನಿಮ್ಮ ಮಾಹಿತಿ ಕೊಡ್ತಾರೆ? ಹೌದು, ನಾವು ನಿಮಗೆ ಪೆನ್ಸಿಲ್ ಪ್ಯಾಕಿಂಗ್ಗೆ ಪೆನ್ಸಿಲ್ ಕಳಿಸ್ತೀವಿ, ಪ್ಯಾಕೇಜಿಂಗ್ ಏನೇನು ಬರುತ್ತೆ ರಾ ಮೆಟೀರಿಯಲ್ಸ್ ಅದನ್ನ ಕಳಿಸ್ಕೊಡ್ತೀವಿ, ಜಸ್ಟ್ ನೀವು ಅದನ್ನ ಪ್ಯಾಕ್ ಮಾಡಿ ನಮಗೆ ರಿಟರ್ನ್ ಮಾಡಿದ್ರೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನೀವು 5,000 ಅಮೌಂಟ್ ಹಾಕಿ ನಾವು ನಿಮಗೆ ಪೆನ್ಸಿಲ್ಲು ಪ್ಯಾಕಿಂಗ್ ಕಳಿಸ್ಕೊಡ್ತೀವಿ, ಅದಾದಮೇಲೆ ನೀವು ನಮಗೆ ರಿಟರ್ನ್ ಮಾಡಿದ್ಮೇಲೆ ನಾವು ನಿಮಗೆ ಸಂಬಳ ಕೊಡೋದು ಅಂತ ಹೇಳ್ತಾರೆ. ಯಾಕೆಂದರೆ ಫಸ್ಟೇ ಅವರು ನಿಮಗೆ ಫ್ರೀಯಾಗಿ ಕಳಿಸೋದಿಲ್ಲ. ಏನಕ್ಕೆ ಅಂತ ತಿಳ್ಕೊಳ್ಳಿ, ಅವರು ನಿಮಗೆ ಮೋಸ ಮಾಡ್ತಿದ್ದಾರೆ. ಈ ಥರ ನಮ್ಮ ಫ್ರೆಂಡ್ಗೂ ಮೆಸೇಜ್ ಬಂದಿದೆ, ಕಾಲ್ ಬಂದಿದೆ, ಮೇಲ್ಗಳು ಬಂದಿದೆ. ಅದರಿಂದ ಒಬ್ಬರಾಲೆ ನಮ್ಮ ಸಿಸ್ಟರ್ ಒಬ್ಬರು ಹಿಂಗೇ ಬುಕ್ ರೈಟಿಂಗ್ ಮಾಡ್ತೀನಂತ ಹೋಗಿ 2,500 ದುಡ್ಡು ಹಾಕಿ ಕಳ್ಕೊಂಡಿದ್ದಾರೆ. ಅವ್ರು ಹೇಳೋದೇನು, 2,500 ದುಡ್ಡು ಹಾಕಿ ಅಂತ ಹೇಳಿದ್ರು. ನಮ್ಮ ಸಿಸ್ಟರ್ ಹಾಕಿದ್ರು. ಬರುತ್ತೆ ಒಂದು ವಾರ 15 ದಿನದಲ್ಲಿ ನಿಮಗೆ ಮೆಟೀರಿಯಲ್ಸ್ ಬರ್ತದೆ, ರಾ ಮೆಟೀರಿಯಲ್ಸ್ ನಿಮ್ಮ ಮನೆಗೆ. ಅದನ್ನ ನೀವು ಬರೆದ್ಬಿಟ್ಟು ನೀವು ಪೋಸ್ಟ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಕಾಲ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ಅವರು, ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋದು, ಈ ಥರ ಎಲ್ಲ ಆಗ್ತಿದೆ. ಈ ಥರ ಮಾಡೋರೆಲ್ಲ ಎಂಥವ್ರು ಗೊತ್ತಾ? ತುಂಬ ಜನ ಯೋಚನೆ ಮಾಡಿರ್ತಾರೆ, ಇರಪ್ಪ ನಿಯತ್ತಿಂದ ದುಡಿದ್ರೆ ದುಡ್ಡು ಮಾಡೋಕ್ಕಾಗಲ್ಲ, ನಾವು ಬೇರೆ ರೂಟಲ್ಲಿ ಹೋಗೋಣ ಅಂತ ಮಾಡ್ಬಿಟ್ಟು ಅಮಾಯಕರಂತ ಹುಡುಕ್ತಾರೆ. ಈ ಮಿಡಲ್ ಕ್ಲಾಸ್ ಜನ, ದುಡ್ಡಿಲ್ದೆ ಹೋದವರು ಅಂಥವ್ರನ್ನ ನೋಡ್ತಾರೆ. ಯಾಕೆಂದರೆ ಅಂಥವ್ರಾದರೆ ಒಂದು ಸ್ವಲ್ಪ ದುಡ್ಡು ಸಿಗುತ್ತಂದರೆ ಅವರು ಆರಾಮಾಗಿ 2,000 3,000 ಬಿಡಪ್ಪ ತಿಂಗಳು 30,000 ದುಡಿಬೋದು ಹಾಕ್ಕೊಟ್ಬಿಡ್ತಾರೆ. ಬಟ್ ಅವರು ಅಂಥವ್ರನ್ನೇ ಹುಡುಕ್ತಾರೆ. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇದೇ ಥರ ತುಂಬ ಜನ ದುಡ್ಡು ಕಳ್ಕೊಂಡಿದ್ದಾರೆ. ಯಾರೂ ಹೇಳ್ಕೊತಲ್ಲ. ಯಾಕೆಂದರೆ 3,000 ಅಲ್ವಾ, 4,000 ಅಲ್ವಾ, 5,000 ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಇದರಿಂದ ಅವ್ರಿಗೇನಪ್ಪ ಬೆನಿಫಿಟ್ ಅಂದರೆ, ಒಂದು ದಿನಕ್ಕೆ ಒಂದು 3 ಜನಕ್ಕೆ ಯಾಮಾರಿಸಿದ್ರು ಸಾಕು. ಒಂದು 5,000 ರೂಪಾಯಿ ಅಂದರೆ ದಿನಕ್ಕೆ 15,000. ದಿನಕ್ಕೆ 15,000 ತಿಂಗ್ಳಿಗೆ ಎಷ್ಟು ಬರುತ್ತೆ ನೀವೇ ಯೋಚನೆ ಮಾಡಿ. 4,5 ಲಕ್ಷ ತಿಂಗಳಿಗೆ. ಎಲ್ಲೋಗಿ ದುಡಿಬೇಕು? ನಮ್ಗೆ 20,000 ಬರಲ್ಲ ಮನೇಲಿ ಕೂತ್ಕೊಂಡು, ಅವ್ರಿಗೆ ಹೋಗುತ್ತೆ. ಅವರೊಂದು ಸ್ವಲ್ಪ ಯೂಟ್ಯೂಬರ್ಗೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ಕೋತಾರೆ. ಅವರು 10K 100K ಗಂಟಲು ಅವ್ರಿಗೆ ಸಬ್ಸ್ಕ್ರೈಬ್ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ನೋಡ್ತಾರೆ. ಅವ್ರು ಹೇಳೋ ಒಂದು ನಂಬಿಕೆಗೋಸ್ಕರ ಅವರು ಟ್ರೈ ಮಾಡ್ತಾರೆ. 5,000 ದುಡ್ಡು ಕಳ್ಕೊಂಡ್ಮೇಲೆ ಯಾರು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಯಾವ್ದಾದ್ರು ವೀಡಿಯೋ ನೋಡಿ ನೀವು ಯಾಮಾರಕ್ಕೆ ಹೋಗ್ಬೇಡಿ. ನೀವು ಯಾಮಾರ್ತೀನಿ ಅಂತ ಸ್ವಲ್ಪ ಅವ್ರಿಗೆ ಹಿಂಟ್ ಕೊಟ್ಟರೆ ಸಾಕು, ಅವ್ರು ನಿಮ್ಮನ್ನ ಫುಲ್ಲು ಯಾಮಾರಿಸ್ತಾರೆ. ಏನಪ್ಪ ಅವನು ತಿಂಗಳು 30,000 ದುಡಿಬೋದು, 20,000 ದುಡಿಬೋದು, ತಮ್ಮನೆಲ್ಲ ಕೊಟ್ಬಿಟ್ಟು ಇಲ್ಲಿ ನೋಡಿದ್ರೆ ಅದು ಫೇಕು ಇದು ಫೇಕು ಅಂತಿದ್ದಾನೆ ಅಂತ. ನಾನು ಈ ಥರ ಕಂಟೆಂಟ್ ಇದೆ ಅಂತ ನಿಮಗೆ ತಿಳ್ಸೋಕೆ ಹೋದರೆ ನೀವು ಈ ವಿಡಿಯೋನ ನೋಡಲ್ಲ. ಹಂಗಾಗಿ 20,000 ತಿಂಗ್ಳಿಗೆ ಅಮೌಂಟ್ ಬರುತ್ತೆ ಅನ್ನೋದಕ್ಕೆ ಈ ವಿಡಿಯೋ ನೋಡ್ತಾ ಇದ್ದೇನೆ ನೀವು. ಅದೇ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ.